ಆತ್ಮೀಯರೇ, ರಾಷ್ಟ್ರೀಯ ಗಣಿತ ದಿನ ಡಿಸೆಂಬರ್ 22, 2023ರಂದು ವಿಶ್ವದ ಶ್ರೇಷ್ಠ ಗಣಿತಜ್ಞರಾದ ಶ್ರೀ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನದ ಅಂಗವಾಗಿ ಪೈಥಾಗೊರಸ್ ಪ್ರಮೇಯನ್ನು ಪೇಪರ್ ಮಾದರಿಯಲ್ಲಿ ಬಿಡಿಸುವುದು. ಈಗ ನೀವೀಗಾಗಲೇ ಪೈಥಾಗೊರಸ್ ಪ್ರಮೇಯವನ್ನು 7ನೇ ಕ್ಲಾಸು ಮತ್ತು 8ನೇ ಕ್ಲಾಸಲ್ಲಿ ನೀವೆಲ್ಲ ತಯಾರು ಮಾಡಿದಿರಿ. ನಿಮಗೆ ಶಾಲೆಯಲ್ಲಿ ಮೇಷ್ಟ್ರು ಬೇರೆ ರೀತಿಯಾಗಿ ಅದನ್ನು ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಆದರೆ ನಾನು ಇಲ್ಲಿ ಸುಲಭವಾಗಿ ಒಂದು ಪೇಪರ್ ಹಾಯಿ ಡೋನಿಯನ್ನು ಮಾಡಿ ಅದರ ಮೂಲಕ ಬಿಡಿಸುವ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ಮೊದಲು ನೀವು ಪೈಥಾಗೊರಸ್ ಪ್ರಮೇಯ ಒಂದು ಚೌಕು ಪೇಪರ್ ತಗೊಳ್ಳಿ. ಆ ಚೌಕು ಪೇಪರಿಂದ ಈ ಥರ ನೀವು ಹಾಯಿ ಡೋನಿಯನ್ನು ಮಾಡಿ ಆಟವನ್ನು ಆಡಿದಿರಿ. ಬಾಲ್ಯದಲ್ಲಿ ನೀವೆಲ್ಲ 3-4ನೇ ತರಗತಿಯಲ್ಲಿ ಈ ಪೇಪರ್ ದೋಣಿ ಅಂತ ಹೇಳ್ತಾರೆ, ಅಥವಾ ಹಾಯಿ ದೋಣಿ ಅಂತ ಹೇಳ್ತಾರೆ, ಪೇಪರ್ ಬೋಟ್ ಅಂತ ಹೇಳ್ತಾರೆ. ಇದನ್ನು ಮಾಡಿದ್ದೀರಿ. ಇದನ್ನು ಮಾಡಿದ ಮೇಲೆ ಅಷ್ಟಕ್ಕೆ ಬಿಟ್ಬಿಟ್ಟಿದ್ದೀರಿ, ಮುಂದೆ ಹೋಗಿಲ್ಲ ನೀವು. ಯು ಹ್ಯಾವ್ ನೆವರ್ ಡೈವ್ ಇನ್ ಟು ದಿ ಸಬ್ಜೆಕ್ಟ್. ನೀವು ಅದನ್ನು ಮತ್ತೆ ಫೋಲ್ಡ್ ಮಾಡಿದ್ದನ್ನು ಅನ್ಫೋಲ್ಡ್ ಮಾಡಿ ಬಿಡಿಸಿ ಈ ಪೇಪರ್ನಲ್ಲಿ ಏನೇನಿದೆ ಅಂತ ನೀವು ನೋಡಿದರೆ ಪೈಥಾಗೊರಸ್ನ ಪ್ರಮೇಯ ಅದರಲ್ಲಿ ಮೂಡಿರುತ್ತೆ. ಈ ಥರ ಒಂದು ಪೇಪರ್ ತೊಗೊಳ್ಳಿ. ಆ ಪೇಪರ್ನ ಮಧ್ಯಕ್ಕೆ ಮಡಚಿ, ಅಂದರೆ ಇದನ್ನು ಬುಕ್ ಫೋಲ್ಡಿಂಗ್ ಅಂತ ಹೇಳ್ತಾರೆ ಒರಿಗಾಮಿಯಲ್ಲಿ, ಅರ್ಧ ಮಾಡಿ ಮತ್ತು ಅದನ್ನು ಇನ್ನೂ ಅರ್ಧ ಮಾಡಿ, ಇದು ಕಾಲು ಭಾಗ ಆಗುತ್ತೆ. ಇದನ್ನು ಒಂದು ಲೀಫನ್ನು ಈ ಕಡೆ ಮಡಚಿ 3 ಲೀಫನ್ನು ಅದರ ವಿರುದ್ಧ ದಿಕ್ಕಿನಲ್ಲಿ ಮಡಚಿ ಈ ಥರ ಒಂದು ಟ್ರಯಾಂಗಲ್ ಬರುತ್ತೆ. ಈ ಮಧ್ಯದಲ್ಲಿ ನೀವೇನು ಮಾಡಿ ಅದನ್ನು ಫೋಲ್ಡ್ ಮಾಡಿ ಹೀಗೆ ಅದನ್ನು ಬಿಡಿಸಿದರೆ ಒಂದು ಬೋಟ್ ಬರುತ್ತೆ. ಆಮೇಲೆ ಈ ಥರದ ನಿಮ್ಗೆ ರಿಂಕಲ್ಸ್ ಎಲ್ಲ ಬರುತ್ತೆ. ಈ ಥರದ ರಿಂಕಲ್ಸ್ ಬಂದಿರೋದನ್ನು ನೀವು ಗಮನವಿಟ್ಟು ನೋಡಿದಾಗ ಪೈಥಾಗೊರಸ್ ಪ್ರಮೇಯವನ್ನು ನೀವು ಸಲೀಸಾಗಿ ಅದರಲ್ಲಿ ಬಿಡಿಸ್ಬೋದು. ಪೈಥಾಗೊರಸ್ ಅವರ ಪ್ರಮೇಯ ಏನಿದೆ ಅಂದರೆ, ಒಂದು ಲಂಬಕೋನ ತ್ರಿಕೋನದಲ್ಲಿ ಕರ್ಣದ ವರ್ಗವು ಉಳಿದ 2 ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ಹೇಗೆ ಆಗುತ್ತೋ ಇಲ್ಲೋ ಅಂತ ನಾವು ನೋಡೋಣ. ಇದನ್ನೇ ಇಂಗ್ಲೀಷ್ನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, in a given right angle triangle, the square of the hypotenuse side is equal to the sum of squares of other two sides ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಇದು ಭಾಳ ಸುಲಭ ಇದೆ. ನೀವು ಒಂದು ಸಾರಿ ಬೋಟ್ ಮಾಡಿ ನೀವು ಇದನ್ನು ಮಾಡಿದರೆ ಎಷ್ಟು ದಿನ ಬೇಕಾದರೂ ಇದು ನಿಮಗೆ ಮರುವಾಗಿ ಹೋಗೋದೇ ಇಲ್ಲ. ಪೈಥಾಗೊರಸ್ ಪ್ರಮೇಯ ಹಾಗೆ ಅಚ್ಚಳಿಯದೆ ಉಳಿಯುತ್ತೆ. ಈಗ ಪೇಪರ್ ಬೋಟ್ ಮಾಡೋಣ. ಆತ್ಮೀಯರೇ, ಈಗ ನಾನು ಇಲ್ಲೊಂದು ಪೇಪರ್ ತೊಗೊಂಡಿದ್ದೀನಿ, ಚೌಕ್ ಪೇಪರು. ಇದು ಉದ್ದ ಮತ್ತು ಅಗಲ ಅಷ್ಟೇ ಇದೆ. ನೀವು ಸೆಂಟಿಮೀಟ್ರ್ ಇದ್ದರೆ ಅಷ್ಟೇ ಸೆಂಟಿಮೀಟ್ರ್ ಇರುತ್ತೆ, ಇಂಚಲ್ಲಿದ್ದರೂ ಅಷ್ಟೇ ಇರುತ್ತೆ. 2 ಅಳತೆಗಳು ಅಷ್ಟೇ ಇದೆ. ಇದನ್ನು ನಾನು ಮಧ್ಯಕ್ಕೆ ಫೋಲ್ಡ್ ಮಾಡ್ತೀನಿ. 2 ಅಂಚುಗಳನ್ನು ಹೊಂದಿಸಿ ಒಂದು ಗೆರೆ ಹಾಕ್ತೀನಿ. ಇದಕ್ಕೆ ಈಗ ಮಡಿಕೆ ಹಾಕಬೇಕಾಗುತ್ತೆ. ಇದನ್ನು ಬುಕ್ ಫೋಲ್ಡಿಂಗ್ ಅಂತ ಹೇಳ್ತೀವಿ ನಾವು. ಮತ್ತು ಇದನ್ನು ಅರ್ಧ ಮಾಡ್ತೀನಿ. 2 ಅಂಚುಗಳನ್ನು ಹೊಂದಿಸಿ ಹೀಗೆ ಕ್ರೀಸ್ ಮಾಡ್ತೀನಿ. ಇದನ್ನು ಮಡಿಕೆ ಹಾಕ್ತೀನಿ. ಈ ಕ್ರೀಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, 4 ಫೋಲ್ಡ್ಗಳು ಬರುತ್ತೆ. ಇಲ್ಲಿ 1 ನೋಡಿ, 2, 3, 4. ಒಂದು ಫೋಲ್ಡನ್ನು ನಿಮ್ಮ ಬದಿಗೆ ಮಡಚಿಕೊಳ್ಳಿ. ಇನ್ನು ಉಳಿದ 3 ಎಸಳುಗಳಂತ ಏನಿದಾವಲ್ಲ, ಈ ಲೀಫ್ ಅಂತ ಹೇಳ್ತೀವಿ, ಎಸಳು ಅಂತ ಹೇಳ್ತೀವಿ, ಈ ಪೇಪರ್ಗಳನ್ನ ಹಿಂಬದಿಗೆ ಮಡಚಿ ಹಿಂಬದಿಗೆ ಅಂಚು ಉಂಟ ಹೊಂದಿಸಿ ನೀಟಾಗಿ ನೀವು ಮಡಚಿ ಕ್ರೀಸ್ ಮಾಡಿ, ಅಂದರೆ ಈ ಗೆರೆ ಹಾಕಿ ನೀಟಾಗಿ ಬರುತ್ತೆ. ಈಗ ನೋಡಿ, ಇದನ್ನು ಮತ್ತೆ ಪುನಃ ಒಂದು ಚೌಕ ಮಾಡಬೇಕು. ಹೀಗೆ ಚೌಕ ಮಾಡಿ ಈ ಅಂಚುಗಳನ್ನ ಮತ್ತೆ ಹೊಂದಿಸಿ ನೀವು ಮಡಿಕೆ ಹಾಕಿ ಕ್ರೀಸ್ ಮಾಡಿ ಈ ಥರ ನಿಮಗೊಂದು ಸ್ಕ್ವೇರ್ ಬರುತ್ತೆ. ಈ ಸ್ಕ್ವೇರ್ನ ಹೀಗೆ ಬಿಡಿಸಿದರೆ ಬೆರಳಿನ ಸಹಾಯದಿಂದ ನಿಮಗೆ ಒಂದು ಬೋಟ್ ಬರುತ್ತೆ. ಹಾಯಿ ಡೋಣಿ ಅಂತ ಹೇಳ್ತಾರೆ, ಅಥವಾ ಬೋಟ್ ಅಂತ ಹೇಳ್ತಾರೆ. ಇದನ್ನು ಪುನಃ ಹೀಗೆ ಇದನ್ನು ಫೋಲ್ಡ್ ಮಾಡಿ, ಅನ್ಫೋಲ್ಡ್ ಓಪನ್ ಮಾಡಿ ಹೀಗೆ ಕ್ರೀಸ್ ಮಾಡಿ. ಈಗ ನಿಮಗೆ ಬೋಟ್ ಆಯ್ತು. ಈಗ ನೀವು ಇಷ್ಟನ್ನು ಮಾತ್ರ ಮಾಡಿ ಆಟ ಆಡಿ ಬಿಟ್ಬಿಟ್ಟಿದ್ದೀರಿ.
ನೀವು ಯಾವಾಗಲೂ ಮುಂದೆ ಏನಾಯಿತು ಅಂತ ನೀವು ಅನ್ಫೋಲ್ಡ್ ಮಾಡಿ ನೋಡಿಲ್ಲ ಯಾವತ್ತೂ. ಈಗ ಇದನ್ನು ನಾನು ಹೇಗೆ ಮಡಚಿದ್ದೀನೋ ಹಾಗೆ ಪುನಃ ಅನ್ಫೋಲ್ಡ್ ಮಾಡ್ತೀನಿ. ನೋಡಿ, ಮೊದಲು ಹೀಗೆ ಮಡ್ಚ್ಕೊಂಡ್ಬಂದಿದ್ದು ರಿವರ್ಸ್ ಆಗಿ ಹೋಗ್ತೀನಿ. ಹಾಗೆ ರಿವರ್ಸ್ ಆಗಿ ಹೋಗಿ ಇನ್ನು ಓಪನ್ ಮಾಡ್ತೀನಿ. ಎಲ್ಲ ಮಡಿಕೆಗಳನ್ನು ನಿಧಾನವಾಗಿ ನಾನು ಓಪನ್ ಮಾಡ್ತೀನಿ. ನೋಡಿ, ಈ ಥರ ನಿಮಗೆ ರಿಂಕಲ್ಸ್ ಬಂದಿರುತ್ತೆ. ಈ ರಿಂಕಲ್ಸ್ಗಳನ್ನ ನಾನು ಎಕ್ಸ್ಟೆಂಡ್ ಮಾಡ್ತೀನಿ ಇಲ್ಲಿವರೆಗೂ, ಇದನ್ನು ಮತ್ತು ಇದನ್ನು. ಹೀಗೆ ನೋಡಿ, ಇಲ್ಲಿದೆ ಅಲ್ಲ ರಿಂಕಲ್ಸ್ಗಳನ್ನ, ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ನಾನು ಎಕ್ಸ್ಟೆಂಡ್ ಮಾಡಿ ಕ್ರೀಸ್ ಮಾಡ್ತೀನಿ. ನೋಡಿ, ಅದೇ ರೀತಿ ಇಲ್ಲಿ ಕೂಡ ಮಡಿಕೆಗಳನ್ನು ಎಕ್ಸ್ಟೆಂಡ್ ಮಾಡಿ ಕ್ರೀಸ್ ಮಾಡ್ತೀನಿ. ಈಗ ಓಪನ್ ಮಾಡ್ತೀನಿ. ಈಗ ಇದು ಮೊದಲನೇ ಸಾಲು ಅಂದ್ಕೊಳ್ಳಿ. ಅದೇ ರೀತಿ ಇದು ಎರಡನೇ ಸಾಲು, ಮೂರನೇ ಸಾಲು, 4 ಸಾಲು ಥರ ಈ ಥರ ನಿಮಗಿದೆ. ಇದರಲ್ಲಿ ಒಟ್ಟು ಇನ್ನೂ ಇದನ್ನು ಬೇಕಾದ್ರೆ ಫೋಲ್ಡ್ ಮಾಡಿ, ಹಾಗೆ ಈ ಕಡೆಗೂ ಮಾಡಿ, ಇದನ್ನು ಮಾಡಿ. ಇದರಲ್ಲಿ ನೋಡಿ, ಈ ಎರಡನೇ ಸಾಲಿನಲ್ಲಿ ನಾನು ಎರಡನೇ ಸ್ಕ್ವೇರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿಕೊಂಡ್ರೆ ಇದರಲ್ಲಿ ಎಷ್ಟು ಒಟ್ಟು 32 ಲಂಬಕೋನಗಳು ಆಗಿದ್ದಾವೆ. ಇದನ್ನು ನೀವು ಆಮೇಲೆ ಎನಿಸ್ಕೊಳ್ಳಿ, ನೀವು ಮಾಡಿಕೊಂಡು 32 ಲಂಬಕೋನಗಳಾಗಿದೆ. ಈಗ ನಾನೊಂದು ಸ್ಕೇಲ್ ಸಹಾಯದಿಂದ ಈ ಚೌಕವನ್ನು ನಾನು ಗುರ್ತು ಹಾಕ್ಕೊಳ್ತೀನಿ. ಪೆನ್ಸಿಲ್ ಸಹಾಯದಿಂದ, ಪೆನ್ಸಿಲ್ ಮತ್ತು ಪೆನ್ನಿನ ಸಹಾಯದಿಂದ ನಾನು ಲಂಬಕೋನ ತ್ರಿಕೋನವನ್ನು ರಚಿಸ್ಕೊಳ್ತೀನಿ. ಇದಕ್ಕೆ ಎ ಬಿ ಸಿ ಅಂತ ಹೆಸರು ಕೊಡ್ತಿದ್ದೀನಿ. ಎ ಬಿ ಸಿ. ನಮಗೆ ಸ್ಕೂಲಲ್ಲಿ ಮೇಸ್ಟ್ರು ಏನು ಹೇಳ್ಕೊಡ್ತಾರಂದ್ರೆ, AC² ಇಲ್ಲಿ ಬರಿತೀನಿ ನೋಡಿ ನಿಮಗೆ. ಇಲ್ಲಿ ಕೆಳಗಡೆ ಬರಿತೀನಿ. AC² AB² ಪ್ಲಸ್ BC². ಅಂದ್ರೆ AC ಮೇಲೆ ತೆಗೆದಂಥ ಒಂದು ವರ್ಗವು ಅಂದರೆ ಒಂದು ಚೌಕವು AB² ಚೌಕ ಮತ್ತು BC² ಚೌಕ ಮೊತ್ತಕ್ಕೆ ಸಮ ಇರುತ್ತಂತ ಹೇಳಿದ ಹಾಗೆ. ಈಗ ನಾನು AC² ಮೇಲೆ ಒಂದು ಚೌಕವನ್ನು ತೆಗಿತೀನಿ. ಅದನ್ನು ಬೇರೆ ಬಣ್ಣದ ಗುರುತಿಸ್ತೀನಿ. ಅಂದರೆ ನಿಮಗೆ ಐಡೆಂಟಿಫೈ ಮಾಡೋದಕ್ಕೆ ಸಲೀಸಾಗಿ ಗೊತ್ತಾಗುತ್ತೆ. ನೋಡಿ, ಇದನ್ನು ನಾನು ಈ ಥರ ಇಲ್ಲೇ ಕೆಂಪು ಬಣ್ಣದ ಡಾಟೆಡ್ ಲೈನ್ಗಳಿಂದ ನಾನು ಗುರ್ತು ಹಾಕ್ತೀನಿ. AC² ಕನ್ಸ್ಟ್ರಕ್ಟ್ ಮಾಡ್ತೀನಿ. AC ಮೇಲೆ ಒಂದು ಚೌಕವನ್ನು ನಿರ್ಮಿಸ್ತಾ ಇದ್ದೀನಿ. ಆಮೇಲೆ ಗಮನಿಸಿ, ಇದರಲ್ಲಿ 4 ಲಂಬಕೋನಗಳಿದೆ. ಅದನ್ನು ಕೂಡ ನಾನು ಐಡೆಂಟಿಫೈ ಮಾಡ್ತೀನಿ. ಇಲ್ಲಿ ನೋಡಿ, ಇದರಲ್ಲಿ 4 ಲಂಬಕೋನಗಳಿದೆ. ಅದನ್ನು ಕೂಡ ನಾನು ಇಲ್ಲೇ ಈ ಕೆಂಪು ಬಣ್ಣದ ಶಾಯಿಯಿಂದ ನಾನು ಮಾರ್ಕ್ ಮಾಡಿ ಗುರುತಿಸ್ತೀನಿ. ನೋಡಿ, ಇದಕ್ಕೆ ನಾನು ನಂಬರ್ ಕೂಡ ಕೊಡ್ತೀನಿ. ಇದು 1 2 3 4 ಅಂತ. ಅದೇ ರೀತಿ ಈಗ ನಾನು AB² ಮೇಲೆ, AB ಬಾವು ಮೇಲೆ ಒಂದು ಸ್ಕ್ವೇರನ್ನು ರಚಿಸ್ತೀನಿ. ಇದಕ್ಕೂ ಬೇರೆ ಇಂಕನ್ನು ತೊಗೊಳ್ತೀನಿ. ನಾನು ಹೈಲೈಟ್ ಇಂಕ್ ತೊಗೊಳ್ತೀನಿ ಇದಕ್ಕೆ, ಅಂದರೆ ನಿಮಗೆ ಸಲೀಸಾಗಿ ಗೊತ್ತಾಗುತ್ತೆ. ನೋಡಿ, ಇದರಲ್ಲಿಯೂ 2 ಲಂಬಕೋನಗಳಿದೆ. ಅವನು ಗುರ್ತು ಹಾಕ್ತೀನಿ ನೋಡಿ. ಇಲ್ಲಿ
ನೋಡಿ, ಇದಕ್ಕೂ ಕೊಡಿ 1 2 ಅಂಕೆಗಳನ್ನು ಕೊಡಿ, ಗುರುತ ಹಿಡಿಯೋದಕ್ಕೆ ನಿಮಗೆ ಸಲೀಸಾಗುತ್ತೆ. 1 ಇದು 2ನೇದು. ಅದೇ ರೀತಿ BC² ಮೇಲೆ ಕೂಡ ಒಂದು ಲಂಬವನ್ನು ನಾನು ತೆಗಿತೀನಿ. ನೋಡಿ, ಇಲ್ಲಿದೆ ಅಲ್ಲ, ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ. ಅದೇ ರೀತಿ ಇಲ್ಲಿಂದ ಇಲ್ಲಿವರೆಗೂ. ನೋಡಿ, ಇದರಲ್ಲಿಯೂ ಕೂಡ 2 ಲಂಬ ಕೋನಗಳಿದೆ. ಅವನ್ನ ನಾನು ಗುರ್ತು ಹಾಕ್ತೀನಿ ಇಲ್ಲಿ. ಮತ್ತು ಮಾರ್ಕು ಮಾಡ್ತೀನಿ 1 2 ಅಂತ. 1 ಇದು 2ನೇದು. ಈಗ ಬೆಲೆಯನ್ನು ತುಂಬೋಣ. AC² ನೋಡಿ ಎಷ್ಟಿದೆ ಇಲ್ಲಿ ಲಂಬಕೋನ ತ್ರಿಕೋನಗಳು, 1 2 3 4 ಇದೆ. ಇದು 4 ಹಾಕೋಣ. AC² 4 ಇದೆ. ಆಮೇಲೆ AB² AB² 1 ಮತ್ತು 2 ಲಂಬಕೋನಗಳಿದೆ. ಅದೇ ರೀತಿ BC² BC ಇದರ ಮೇಲಿನ ಸ್ಕ್ವೇರು 1 2 ಲಂಬಕೋನಗಳಿದೆ. BC² 2. ಈಗ ನೀವು ಈ 2 2 ಕೂಡಿಸಿದ್ರೆ 4 ಆಗುತ್ತೆ. ಆವಾಗ ನಿಮ್ಗೆ AC² ಫಾರ್ಮುಲಾ AC² AB² ಪ್ಲಸ್ BC² ಅನ್ನೋದು ಫಾರ್ಮುಲಾ ಪ್ರೂವ್ ಆಗುತ್ತೆ. ಇದನ್ನು ನೀವು ಎಲ್ಲಿ ಬೇಕಾದರೂ ಮಾಡ್ಬೋದು. ಏನು ಈ ಮಾದರಿಗೆ ಏನು ಖರ್ಚೇ ಇಲ್ಲ. ಒಂದು ಸಣ್ಣ A4 ಅಳತೆ ಪೇಪರ್ ತೊಗೊಂಡು ನೀವು ಸ್ಕ್ವೇರ್ ಆಗಿ ಅದನ್ನು ಕಟ್ ಮಾಡಿಕೊಂಡು ನೀವೆಲ್ಲಾದ್ರೂ ಮಾಡ್ಬೋದು. ತಿಳಿದೇ ಇರುವ ವಿದ್ಯಾರ್ಥಿಗಳಿಗೆ ನೀವು ತಿಳಿಸ್ಕೊಡ್ಬೋದು. ಇದು ಒಂದು ವಿಧಾನ. ಆಮೇಲೆ ಇದನ್ನು ನೀವು ಕಟ್ ಮಾಡಿ ಇಲ್ಲಿ ಅಂಟಿಸಿದ್ರೆ ಇದೆಲ್ಲ ಇದಕ್ಕೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇದನ್ನು ಮನೆಯಲ್ಲಿ ನೀವು ಹೋಮ್ವರ್ಕ್ ಆಗಿ ಕೂಡ ಮಾಡ್ಬೋದು. ಈ ಚೌಕಗಳನ್ನ ಕಟ್ ಮಾಡಿ ಅಂಟು ಹಾಕಿ ಇಲ್ಲಿ ಪೇಸ್ಟ್ ಮಾಡಿದರೆ ಇದಕ್ಕೆ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ಈ ಪೈಥಾಗರಸ್ನ ಪ್ರಮೇಯನ ಮಾಡೋದಕ್ಕೆ ನಮ್ಮ ಸಹೋದ್ಯೋಗಿಯಾದಂಥ ಶ್ರೀ ಅಶೋಕ್ ಅವರು, ದೇವಿಕಾ ಕೀರ್ತಿ ಅವರು, ಪಂಚಾಕ್ಷರಿ ಅವರು ನಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಹಿನ್ನೆಲೆಯಲ್ಲಿ ಆಭಾರಿಯಾಗಿದ್ದೇನೆ. ಈ ಥರದ ಅನೇಕ ಪ್ರಯೋಗಗಳನ್ನು ನೀವು ಮನೆಯಲ್ಲಿ ಮಾಡ್ಬೋದು. ಆಮೇಲೆ ಬೇರೆ ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೋದು. ವಿದ್ಯಾ ಹೇಳ್ಕೊಟ್ರೆ ಹೆಚ್ಚಾಗುತ್ತೆ. ಅದನ್ನ ಹಾಗೆ ನೀವು ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಸರ್ವಜ್ಞನೆಂಬವನು ಗರ್ವದಿಂದಾದವನು, ಸರ್ವರೊಳಗೊಂದು ನುಡಿಗಲಿತು ವಿದ್ಯೆಯ ಪರ್ವತ ಆದವನೇ ಸರ್ವಜ್ಞ ಅಂತ. ಹಾಗೆ ನೀವು ವಿದ್ಯಾರ್ಥಿಗಳು ಎಲ್ಲರ ಹತ್ರ ಒಂದೊಂದು ವಿಷಯನ ತಿಳ್ಕೊಂಡು ನೀವು ಮೇಧಾವಿ ಆಗ್ರಿ. ಈ ನಾಡಿಗೆ ಒಳ್ಳೆಯ ಹೆಸರು ತೊಗೊಂಬರ್ರಿ, ನಿಮ್ಮ ಶಾಲೆಗೆ ಒಳ್ಳೆಯ ಹೆಸರು ತೊಗೊಂಬರ್ರಿ, ನಿಮ್ಮ ಪಾಲಕರಿಗೆ ಒಳ್ಳೆಯ ಹೆಸರು ತೊಗೊಂಬರ್ರಿ ಅಂತ ಈ ದಿನ ನಾನು ನಿಮ್ಮ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ.